ಮೈ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ನನ್ನ ವಿಡಿಯೋದಲ್ಲಿ ಒಬ್ಬರು ಸ್ಪೆಷಲ್ ಪರ್ಸನ್, ನನ್ನ ಫೇವರೆಟ್ ಕ್ಲೈಂಟ್ ಅಂತಲೇ ಹೇಳ್ಬೋದು, ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಇಷ್ಟು ದಿನ ಅವರು ನನ್ನ ಜೊತೆ ವೀಡಿಯೋಗೆ ಬರ್ತಾ ಇರಲಿಲ್ಲ, ವೀಡಿಯೋಸ್ ಬೇಡ ಅಂತ ಇದ್ದರು. ಆದ್ದರಿಂದ ಇವತ್ತು ಏನೋ ಅವರೇ ಇಷ್ಟಪಟ್ಟು ವೀಡಿಯೋಗೆ ಬಂದಿದ್ದಾರೆ. ಸೊ ಹ್ಯಾಪಿ ವೀಡಿಯೋಸ್ ಅಂತಲೇ ಹೇಳ್ಬೋದು. ಬನ್ನಿ ಎಕ್ಸ್ಟ್ರಾ ರೆಪ್ ಹೊಡೆದ್ಬಿಟ್ಟು ಅವ್ರ ಜೊತೆ ವರ್ಕೌಟ್ ಯಾವ ಥರ ಇತ್ತು, ಅವರ ಟ್ರೈನಿಂಗ್ ಯಾವ ಥರ ಇತ್ತು ಅಂತ ವಿಡಿಯೋ ನೋಡಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟು, ಶೇರ್ ಕೂಡ ಮಾಡಿ. ಒಂದು ಬೇಜಾರಾಗೋ ಸಂಗತಿ ಏನು ಅಂದರೆ, ಅಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಕಂಟೆಂಟ್ ಕೊಡ್ತಾ ಇರ್ತಾರೆ, ವರ್ಕೌಟ್ ವೀಡಿಯೋಸ್ ಹಾಕ್ತಾ ಇರ್ತಾರೆ, ಸುಮಾರು ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಆದ್ರೂ ನಮ್ಮ ಹೆಣ್ಮಕ್ಳು ಜಿಮ್ಗೆ ಹೋದಾಗ ನನಗೆ ಸ್ಟ್ರೆಂತ್ ಟ್ರೈನಿಂಗ್ ಬೇಡ, ನನಗೆ ಮಸಲ್ ಬಂದ್ಬಿಡುತ್ತೆ, ನನಗೆ ಗಂಡ್ಮಕ್ಳು ಥರ ಮಸಲ್ ಬೇಡ ಅಂತ ಹೇಳ್ತಾರೆ. ನಿಜವಾಗ್ಲೂ ಅಳಬೇಕೋ ನಗಬೇಕೋ ನನಗಂತೂ ಗೊತ್ತಾಗಲ್ಲ ಆ ಮೂಮೆಂಟಲ್ಲಿ. ಯಾಕೆ ಆ ಥರ ಯೋಚನೆ ಮಾಡಿದಾರೆ, ಯಾರು ಹೇಳಿದ್ರು ಆ ಥರ ಅಂತಲೂ ಗೊತ್ತಿರಲ್ಲ. ನಂಗೆ ಆ ಮೂಮೆಂಟಲ್ಲಿ ಏನು ಹೇಳ್ಬೇಕು ಅವರಿಗೆ ಅಂತಲೇ ಗೊತ್ತಾಗಲ್ಲ. ದಯವಿಟ್ಟು ಜಿಮ್ಮಿಗೆ ಸೇರೋಕ್ಕೂ ಮುಂಚೆ ಬೇಸಿಕ್ ನಾಲೆಜ್ನ ತಿಳ್ಕೊಂಡು ಜಿಮ್ಮಿಗೆ ಸೇರ್ಕೊಳ್ಳಿ. ಅಟ್ಲೀಸ್ಟ್ 3 ಮಂತ್ಸ್ ಬೇಸಿಕ್ಕಾಗಿ ನಾಲೆಜ್ನ ತೊಗೊಂಡು ಆಮೇಲೆ ವರ್ಕೌಟ್ನ ಸ್ಟಾರ್ಟ್ ಮಾಡಿ. ಆದಷ್ಟು ನೀವು ಸ್ಟ್ರೆಂತ್ ಟ್ರೈನಿಂಗ್ನ ಮಾಡಿದ್ರೆ ಒಳ್ಳೆಯದು. ಕಾರ್ಡಿಯೋ ಜೊತೆ ಬರೀ ಕಾರ್ಡಿಯೋ ಮಾಡಿದ್ರೂ ನಿಮಗೇನೂ ಯೂಸ್ ಇಲ್ಲ. ಅವ್ರು ತಿಳ್ಕೊಂಡಿರೋದು ಒಂದೇ, ಕಾರ್ಡಿಯೋ ಮಾಡಿದ್ರೆ ಸಣ್ಣ ಆಗ್ತೀನಿ, ಸ್ಟ್ರೆಂತ್ ಟ್ರೈನಿಂಗ್ ತೊಗೊಂಬಿಟ್ರೆ ನಾನು ಮಸಲ್ ಬಂದುಬಿಡುತ್ತೆ, ದಪ್ಪ ಆಗ್ಬಿಡ್ತೀನಿ, ಆ ಥರ ಯೋಚನೆ ಮಾಡ್ತಾ ಇರ್ತಾರೆ. ದಯವಿಟ್ಟು ನಿಮ್ಮ ಕೋಚ್ಗಳನ್ನ ಒಂದು ಸಲ ಕನ್ಸಲ್ಟ್ ಮಾಡಿಬಿಟ್ಟು ಚೆನ್ನಾಗಿ ನಾಲೆಜ್ ತೊಗೊಂಡು ಆಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಅದರಲ್ಲೂ ಹೆಣ್ಮಕ್ಳಿಗೆ ಮಸಲ್ ಬರುತ್ತೆ ಅಂದರೆ ಅಷ್ಟು ಈಸಿ ವಿಷಯ ಅಲ್ಲ ಅದು. ಆ ಥರ ಇದ್ದಿದ್ದರೆ ಗಂಡು ಮಕ್ಕಳೇ ಅಷ್ಟು ಕಷ್ಟ ಬರ್ತಾಯಿದ್ರು, ಹೆಣ್ಮಕ್ಳಿಗೆ ಮಸಲ್ ಬರುವಾಗಿದ್ದರೆ ಅವರೇ ಅಷ್ಟು ಕಷ್ಟಪಟ್ಟು ಮಸಲ್ ಪಡೋಕ್ಕೆ ಅಷ್ಟು ವರ್ಷ ತೊಗೊತಾರೆ. ಇನ್ನು ಹೆಣ್ಮಕ್ಳಿಗೆ ಬರೋ ಚಾನ್ಸ? ದಯವಿಟ್ಟು ಆ ಥರ ಯೋಚನೆಗಳಿಂದ ಆಚೆ ಬಂದು, ಆ ಥರ ಎಲ್ಲ ಈಸಿ ವೇ ಇದ್ಬಿಟ್ಟಿದ್ರೆ ಮನೆಗೆ ಒಬ್ಬೊಬ್ಬರು ಎಲ್ಲ ಮನೆ ಮಂದಿ ಎಲ್ಲ ಬಾಡಿ ಬಿಲ್ಡರ್ಸೇ ಆಗಿಬಿಡೋರು. ಈ ವರ್ಕೌಟ್ ಫೀಲ್ಡಲ್ಲಿ ಮಸಲ್ ಆಗಲಿ, ವೆಯ್ಟ್ ಲಾಸ್ ಆಗಲಿ, ಫ್ಯಾಟ್ ಲಾಸ್ ಆಗಲಿ, ನೀವು ವರ್ಕೌಟ್ಗಿಂತ 70% ಡಯೆಟ್ ಇರಬೇಕು. ಇಲ್ಲ ಅಂದರೆ ನೀವೇನು ಮಾಡಿದ್ರು ವೆಯ್ಟ್ ಲಾಸು ಆಗೋಲ್ಲ, ಫ್ಯಾಟ್ ಲಾಸು ಆಗೋಲ್ಲ, ಮಸಲ್ಲೂ ಬರೋಲ್ಲ, ಫಿಟ್ಟಾಗೂ ಇರೋಕ್ಕಾಗಲ್ಲ. ಸೊ ಏನೇ ಇದ್ರೂ 70% ಡಯೆಟ್ ಇರುತ್ತೆ, ಇನ್ನು 30% ಮಾತ್ರ ವರ್ಕೌಟ್ ಅಂತ ಇರುತ್ತೆ ನಿಮ್ಮದು. ಇದು ಬೇಸಿಕ್ಕು ನಮ್ಮ ಹೆಣ್ಮಕ್ಳಿಗೆ ಅಂತಲೇ ಹೇಳ್ತಾ ಇರೋದು. ಯಾರಿಗೆಲ್ಲ ಜಿಮ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಬೇಸಿಕಲಿ ಇರ್ತಿರಲ್ವ, ಅವ್ರಿಗೆ ಮಾತ್ರ ಇದು. ಏಕೆಂದರೆ ಅವರಿಗೆ ಅಷ್ಟು ನಾಲೆಡ್ಜ್ ಕೂಡ ಇರಲ್ಲ. ಸುಮ್ಮನೆ ಜಿಮ್ಮಿಗೆ ಬರ್ತಾರೆ, ಹೋಗ್ತಾರೆ, ವರ್ಕೌಟ್ ಮಾಡ್ತಾರೆ. ಪಾಪ ಅಷ್ಟು ಟೈಮ್ ಕೊಟ್ಟು ಮಾಡ್ತೀರಾ, ಅಷ್ಟು ಟೈಮ್ ಕೊಟ್ಟು ಬರ್ತೀರಾ ಅಂದಾಗ ಡಯೆಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ತಲೆಯಲ್ಲಿಟ್ಕೊಂಡು ವರ್ಕೌಟ್ ಮಾಡಿ. ಮತ್ತು ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಈಗೋ ಇಟ್ಕೊಂಡು ವರ್ಕೌಟಲ್ಲಿ ಸ್ಟ್ರೆಂತ್ ವರ್ಕೌಟ್ ಮಾಡಬೇಡಿ ದಯವಿಟ್ಟು. ಹುಡುಗರೇ ಆಗಲಿ ಹುಡುಗಿರೇ ಆಗಲಿ, ಇಂಜುರಿ ಆದರೆ ನಿಮಗೆ ಪ್ರಾಬ್ಲಮ್ ಆಗೋದು. ಈಗೋಯಿಂದ ಏನು ಮಾಡೋಕ್ಕೆ ಆಗಲ್ಲ. ನಿಮ್ಮ ಕೆಪಾಸಿಟಿ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ, ತುಂಬ ವರ್ಷದಿಂದ ಮಾಡ್ತಾಯಿದ್ದೀನಿ, ಡಯೆಟ್ ಕನ್ಸಿಸ್ಟೆನ್ಸಿಯಾಗಿ ಇದೆ ಅಂದಾಗ ಮಾತ್ರ ನೀವು ವೆಯ್ಟ್ ಲಿಫ್ಟು ಇಂಪ್ರೂವ್ ಮಾಡ್ಕೊಳ್ಳಿ. ಇಲ್ಲಾಂದರೆ ದಯವಿಟ್ಟು ಯಾವ ವೆಯ್ಟಲ್ಲಿ ಮಾಡ್ತಿದ್ರೋ ಅಷ್ಟರಲ್ಲೇ ಮಾಡಿ. ಮತ್ತು ಇನ್ನೊಂದು ಮೇಯ್ನ್ ಮಿಸ್ಟೇಕ್ ಮಾಡೋದು ನಮ್ಮ ಹೆಣ್ಮಕ್ಳಲ್ಲಿ, ಒಂದು ವರ್ಕೌಟ್ ಮಾಡಿ ಒಂದು 30 ಸೆಕೆಂಡ್ಸ್ ಅಷ್ಟೇ ನೀವು ಗ್ಯಾಪ್ ಕೊಡಬೇಕಾಗಿರೋದು. ಅದನ್ನು ಬಿಟ್ಟು 1 ನಿಮಿಷ 2 ನಿಮಿಷ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತೀರ. ಸೊ ವೇಸ್ಟು, ಮಾಡಲೇಬೇಡಿ ಆ ಥರ ವರ್ಕೌಟು. ಮತ್ತು ಇನ್ನು ಕೆಲವರು ನನಗೆ ಸ್ಟ್ರೆಂತ್ ವರ್ಕೌಟ್ ಬೇಡ, ಬರೀ ಕಾರ್ಡಿಯೋ ಅಷ್ಟೇ ಸಾಕು, ನಾನು ಬರೀ ಸಣ್ಣ ಆಗಬೇಕು, ನಂಗೆ ದಪ್ಪ ಬೇಡ, ಮಸಲ್ ಬೇಡ ಅಂತೀರ. ಅದ್ಯಾವುದು ಬರಲ್ಲ ನಿಮಗೆ. ಮಾಡಿದ ತಕ್ಷಣ ಯಾವುದು ಮಸಲ್ ಬಂದು ಮೊಟ್ಟೆ ಥರ ಊದ್ಕೊಂಡು ನಿಮ್ಮ ಬಾಡಿ ಬಿಲ್ಡರ್ ಥರ ಯಾವುದೇ ರೀಸನ್ನು ಇಲ್ಲ ಬರೋಕ್ಕೆ. ಒಂದೇ ರೀಸನ್ನು, ನಿಮ್ಮ ಬಾಡಿ ಶೇಪ್ ಆಗುತ್ತೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿಕೊಂಡಾಗ, ಕಾರ್ಡಿಯೋ ಮಾಡಿದಾಗ ಫ್ಯಾಟ್ ಲಾಸ್ ಆಗುತ್ತೆ, ಅಂದರೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ಇನ್ನು ಸ್ಪೆಷಲ್ ಪರ್ಸನ್ನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳಿದೆ. ಆ ಪರ್ಸನ್ ಎಲ್ರಿಗೂ ಗೊತ್ತಿರುತ್ತೆ, ನೋಡಿರ್ತೀರ ನನ್ನ ವ್ಲಾಗ್ಸಲ್ಲೆಲ್ಲ. ಆ ಪರ್ಸನ್ ಬಂದು ಈಗ ಇಲ್ಲಿ ಟ್ರೈನ್ ಮಾಡ್ತಾ ಇದ್ದೀನಲ್ವ, ಇವರೇನೆ. ಇವರು ಸ್ಪೆಷಲ್ ಪರ್ಸನ್ ಅಂದರೆ ನನ್ನ ಫೇವ್ರೆಟ್ ಪರ್ಸನ್, ನನ್ನ ಮಗಳು, ದೊಡ್ಡ ಮಗಳು. ಇಬ್ಬರು ಕೂಡ ನನ್ನ ಫೇವ್ರೇಟೇನೆ. ಇವಳು ದೊಡ್ಡವಳಾಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ. ಮತ್ತು ವೀಡಿಯೋಸ್ಗೆಲ್ಲ ತುಂಬ ಕಡಿಮೆ ಬರೋದು, ಆದ್ದರಿಂದ ಸ್ಪೆಷಲ್ ಪರ್ಸನ್ ಅಂತ ಹೇಳ್ತಾ ಇದ್ದೀನಿ. ಸೊ ಮಕ್ಕಳಿಗೆ ವರ್ಕೌಟ್ ಮಾಡಿಸ್ಬೋದು ಅಂತ ಕೇಳಿದ್ರೆ ಖಂಡಿತ ಮಾಡಿಸಿ. ಅವ್ರಿಗೆ
ಎಷ್ಟು ಸ್ಟ್ರೆಂತ್ ಇದೆ ನೋಡಿಕೊಂಡು ಅವ್ರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅವ್ರಿಗೆ ಮಾಡಿಸೋದ್ರಲ್ಲಿ ಏನೂ ಇಲ್ಲ, ಮಾಡಿಸಿದ್ರೆ ಒಳ್ಳೆಯದು. ಸೊ ಇವತ್ತಿನ ವಿಡಿಯೋ ಇಷ್ಟೇ, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆನ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಶೇರ್ ಕೂಡ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.